ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಕೆಪ್ಪೆಪಾಳ್ಯ ಗ್ರಾಮದಲ್ಲಿನ ಶ್ರೀ ಗುಡ್ಡದ ಗಾಯತ್ರಿ ಕ್ಷೇತ್ರದಲ್ಲಿ ಆಷಾಢ ಮಾಸದ 3ನೇ ಶುಕ್ರವಾರ ಶ್ರೀ ಸುರೇಶ್ ಗುರೂಜಿರವರ ನೇತೃತ್ವದಲ್ಲಿ ಗಾಯತ್ರಿ ದೇವಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು ಮತ್ತು ಪೂಜೆ ಹಾಗೂ ಹೋಮ ಹವನಗಳನ್ನು ನಡೆಸಲಾಯಿತು. ಶ್ರೀ ಸುರೇಶ್ ಗುರೂಜಿರವರು ಗಾಯತ್ರಿ ದೇವಿಗೆ ಪೂಜೆಯನ್ನು ಮಾಡುವುದರ ಮೂಲಕ ಆಷಾಢ ಮಾಸದ ಪೂಜೆ ಹಾಗೂ ಧನ್ವಂತರಿ, ಕುಬೇರ ಲಕ್ಷ್ಮಿ ಮತ್ತು ಗಾಯತ್ರಿ ಹೋಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ಭಕ್ತರುಗಳು ಗಾಯತ್ರಿ ದೇವಿಯ ಆಷಾಢ ಮಾಸದ ಪೂಜೆಯಲ್ಲಿ ಭಾಗಿಯಾಗಿ ಗಾಯತ್ರಿ ದೇವಿಯ ದರ್ಶನ ಪಡೆದು ಧನ್ಯರಾದರು. ಸುರೇಶ್ ಅವರು ನಮಸ್ತೆ. ನಮಸ್ತೆ. ಇವತ್ತು ಗುಡ್ಡದ ಗಾಯತ್ರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡಿದ್ದೀರಾ ಸರ್. ಈ ಪೂಜೆ ಬಗ್ಗೆ ಮಾಹಿತಿ ಕೊಡಿ ಸರ್. ಇದು ಆಷಾಢ ಶುಕ್ರ 3ನೇ ಶುಕ್ರವಾರ ದಿವಸ. ಇವತ್ತು ತಾಯಿ ಚಾಮುಂಡೇಶ್ವರಿ ಹುಟ್ಟಿದ ದಿವಸ. ಅದರ ಪ್ರಯುಕ್ತ ಮತ್ತು ಮಹಾಲಕ್ಷ್ಮಿ ಅಂದರೆ ಸ್ವರ್ಣ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂಗೆ ಈ ತುಂಬ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ವ್ಯವಹಾರದಲ್ಲಿ ತೊಂದರೆ ಆಗಿರ್ತಕ್ಕಂಥ ವಿಚಾರಕ್ಕಾಗಿ ಬರೀ ತಾವರೇವದಲ್ಲೇ ಆ ತಾಯಿಗೆ ಒಂದು ಹೋಮ ಕಾರ್ಯಗಳನ್ನ ಮಾಡಬೇಕು ಅಂತ ಸಂಕಲ್ಪ ಆಯಿತು. ಮತ್ತು ಅಮ್ಮನವರ ಪ್ರೇರೇಪಣೆ ಕೂಡ ಹಂಗೆ ಆಗಿರೋದ್ರಿಂದ ಇವತ್ತು ವಿಶೇಷವಾಗಿ ಸ್ವರ್ಣ ಮಹಾಲಕ್ಷ್ಮಿ, ಧನ್ವಂತರಿ ಮತ್ತು ಆರೋಗ್ಯ ಸಮಸ್ಯೆಗೋಸ್ಕರ ಮೃತ್ಯುಂಜಯ ಮತ್ತು ಧನ್ವಂತರಿ ಈ ಎರಡೂ ದೇವತೆಗಳು ಮತ್ತು ನವಗ್ರಹ ಪೂಜೆಗಳನ್ನ ಇಟ್ಕೊಂಡಿದ್ದೀವಿ. ಸದ್ಭಕ್ತಾದಿಗಳು ಇದನ್ನು ಭಾಗವಹಿಸಿ ಅದ್ರ ಫಲವನ್ನು ಪಡ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮತ್ತು ವಿಶೇಷವಾಗಿ ಈ ದಿನ ಬಂದಂಥ ಭಕ್ತಾದಿಗಳು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ಒಂದು ಚಕ್ರ ಸ್ಥಾಪನೆಯನ್ನು ಕೊಡೋದು ಅಂತ ತೀರ್ಮಾನ ಮಾಡಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಬೇಕು, ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಏನು ಹೇಳ್ತೀರಾ? ಇದ್ರ ಬಗ್ಗೆ ತುಂಬ ಮಾಡಬೇಕು ಅಂತ ಅಭಿಪ್ರಾಯ ಇಟ್ಕೊಂಡಿದ್ದೀವಿ ಮತ್ತು ನಡೀತಾ ಇದೆ. ಎಲ್ಲ ಪ್ಲಾನ್ ಎಲ್ಲ ರೆಡಿ ಆಗಿದೆ. ಸದ್ಯದಲ್ಲೇ ಆ ತಾಯಿಯ ಒಂದು ಗರ್ಭಗುಡಿ ಮತ್ತು ಮುಖಮಂಟಪ ಎರಡೂ ರೆಡಿ ಆಗೋ ಒಂದು ಸಂಕಲ್ಪ ಮಾಡಿದ್ದೀವಿ. ಸದ್ಯದಲ್ಲೇ ಪ್ರಾರಂಭ ಆಗ್ತದೆ. ತಾಯಿ ಎಲ್ಲನೂ ಕಳಿಸ್ಕೋತಾ ಇದ್ದಾಳೆ, ಅದು ಮುಖ್ಯ. ಒಬ್ಬ ಮನುಷ್ಯನ ಅಂದರೆ ಮಾನವೀಯತೆ ಇರ್ತಕ್ಕಂಥ ಮನುಷ್ಯನ ಒಂದು ಪ್ರಭಾವವಿಲ್ಲದೆ ದೈವಶಕ್ತಿಯಿಂದ ನಡೆದಿರ್ತಕ್ಕಂಥ ಒಂದು ಕ್ಷೇತ್ರ ಅಂತ ಹೇಳ್ಬೋದು. ಯಾವುದೋ ಒಂದು ಪ್ರಚಾರ ಆಗಲಿ ಮತ್ತೊಂದಾಗಲಿ ಏನಿಲ್ಲ. ತಾಯಿ ಕಲ್ಸ್ಕೊತಾಳೆ, ಒಳ್ಳೇದು ಮಾಡ್ತಾ ಇದ್ದಾಳೆ ಅಷ್ಟೇ. ಪ್ರದಕ್ಷಿಣಾಕಾರಮಂಡಲೆ ಗ್ರಹಮಂಡಲೆ ಸತ್ಯ ಪತ್ನಿ ಪುತ್ರ ಪರಿವಾರ ಸಮೇತ ಸರ್ವಾಲಂಕಾರ ಭೂಷಿತ ಅಧಿದೇವತ ಪ್ರತ್ಯುತ ಶ್ರೀ ಸೂರ್ಯಗ್ರಹಸ್ಯ ದಕ್ಷಿಣ ದಿಗ್ಭಾಗೆ ತ್ರಿಕೋಣಾಕಾರಮಂಡಲೆ
ದೇವರು ಬೆಳಗ್ಗೆ ಬೆಳಗ್ಬಿಟ್ಟು ಪ್ರಾರ್ಥನೆ ಮಾಡಿ अग्निदेवता प्रतिष्ठापन महार्तास्तित्वा गणपतिं भवामहे कविं कवीनापमण्डमस्तमं ज्येष्ठराजं ब्रह्मणां ब्रह्मणस्पदान शृण्वन्नो दिवसे साधकां स्वाहा गं गणपतये नमो मेघदन्ताय विद्महे वक्रतुण्डाय धीमहि तन्नो दन्ति प्रचोदयात् स्वाहा ॐ गं गणपतये नमो गं गणात्मकाय जनसौर्जिताय विश्वाक्षी हस्तमुखकर्णपदात्मजाय सूक्ष्माय सूक्ष्मनाय महाविराजाय तस्मै नमो नमः स्वाहा ॐ गणपतये नमः श्रीं ह्रीं श्रीं कमले कमलालये प्रसीद प्रसीद श्रीं ह्रीं श्रीं महालक्ष्मी नमः स्वाहा महालक्ष्म्यै नमः ॐ श्रीं ह्रीं श्रीं कमले कमलालये प्रसीद प्रसीद स्वाहा महालक्ष्म्यै नमः ॐ श्रीं ह्रीं श्रीं कमले कमलालये प्रसीद श्रीं ह्रीं श्रीं महालक्ष्मी नमः स्वाहा महालक्ष्म्यै नमः श्रीं श्रीं महालक्ष्मी नमः स्वाहा महालक्ष्म्यै नमः ॐ श्रीं ह्रीं श्रीं कमले कमलालये प्रसीद प्रसीद श्रीं ह्रीं श्रीं महालक्ष्मी नमः स्वाहा महालक्ष्मी ॐ श्रीं ह्रीं श्रीं कमले कमलालये प्रसीद प्रसीद श्रीं ह्रीं महालक्ष्मी नमः स्वाहा महालक्ष्मी श्रीं ह्रीं श्रीं कमले कमला प्रसीद प्रसीद श्रीं ह्रीं श्रीं महालक्ष्मी नमः स्वाहा महालक्ष्मी नमः श्रींचमे मयश्चमे प्रियंचमे कामश्चमे कामश्चमे सोमनश्चमे भद्रंचमे श्रेष्ठमे विशिष्टमे भगश्चमे द्रवणंचमे चिंतातमे दत्तात्मक्षेमे विश्वंच ओम शांति 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 बलम आयुष्यम आरोग्यम देहि मे अव्यवाहन श्रियम देहि मे अव्यवाहन ओम नमः इति और प्राप्त को गच्छ सुरश्रेष्ठ स्वस्थान परमेश्वर यत्र ब्रह्मयो देवता श्रीं श्रीं महालक्ष्मी नमः आवाहित सर्वदेवताभ्यो नमः वेदोक्त मंत्रपुष्पांजलिं समर्पयामि जय मंगलम जयनाथ पार्वतीपति हर नमः हर नमः पार्वतीपतये शंभोर्नाथ पार्वतीपतये श्री श्री महालक्ष्मी माता की स्वर्ण महालक्ष्मी माता की श्री धन्वंतरि महाराज की आदित्यादि नवग्रह समेत महामृत्युंजय स्वामी की क्षेत्रादि देवते वेदमाता गायत्री माता की गौड़ेश्वरी माता की जिनेश्वर महाराज की जिनेश्वर महाराज की जय मंगलम जयनाथ पार्वती पदये रमण गोविंद बांधवनाथ रक्षक गोविंद
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.